ಹಲೋ, ವೆಲ್ಕಮ್ ಟು ಶುಭ ವ್ಲಾಗ್ಸ್. ನಾನು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತು ಬೆಳಗಿನ ತಿಂಡಿಗೆ ನಾನು ಇಡ್ಲಿ ಹಾಗೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಬೇಗ ಹಾಗೆ ಹುಡುಗರು ಕೂಡ ಸ್ಕೂಲ್ಗೆ ರೆಡಿ ಆಗಿ ಆಲೂ ಬಿಸ್ಕೆಟ್ ತಿಂತಾರೆ. ನಾನು ಕೂಡ ಪ್ರಿಪೇರ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕೂಡ ಡ್ರಾಪ್ ಮಾಡಿ ಬಂದ ನಂತರ ನನ್ನ ದಿನ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಬೇಕು. ಹಾಗಾಗಿ ಹುಡುಗರನ್ನ ಬಿಟ್ಟು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ, ಮಕ್ಕಳು ಮನೇಲಿರುವಾಗ ಮನೆ ಕ್ಲೀನ್ ಮಾಡಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಮಾಡ್ದಾಗೆ ಇರೋದಿಲ್ಲ. ನಮ್ಮ ಮನೇಲಂತೂ ಹಾಗೇ. ನಿಮ್ಮ ಮನೇಲಿ ಹೇಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಮಕ್ಕಳನ್ನ ಡ್ರಾಪ್ ಮಾಡಿ ಬಂದು ನಂತರ ಮನೆಯೆಲ್ಲ ಒರೆಸ್ಕೊಂಡು, ಹಾಗೆ ಟಿಫನ್ ಕೂಡ ರೆಡಿಯಾಗಿತ್ತಲ್ವ, ನಮ್ಮ ಯಜಮಾನ್ರು ಕೂಡ ಟಿಫನ್ ತಿನ್ನಬೇಕು ಅಂದರು. ಅವ್ರಿಗೂ ಕೂಡ ಟಿಫನ್ ಬಡಿಸ್ಕೊಟ್ಟು ನಂತರ ಪೂಜೆಗೆ ರೆಡಿ ಮಾಡ್ಕೊಬೇಕು. ಶುಕ್ರವಾರದ ಹೊತ್ತು ನಾವು ಕಳಸ ಎಲ್ಲ ತೆಗೆದು ತೊಳೆದು ಹಾಗೆ ದೇವ್ರ ಫೋಟೋನೆಲ್ಲ ಸ್ವಚ್ಛ ಮಾಡಿ ನಂತರ ನಾವು ಪೂಜೆ ಮಾಡೋದು. ಹಾಗಾಗಿ ನಿಧಾನವಾಗಿ ಎಲ್ಲನೂ ಶ್ರದ್ಧೆಯಿಂದ ಮಾಡಬೇಕು. ಪ್ರತಿಯೊಂದು ಕೆಲಸನೂ ಅಷ್ಟೇ, ಮಾಡೋದ್ರಲ್ಲಿ ಒಂದು ನೀಟ್ನೆಸ್ ಇರಬೇಕು, ಹಾಗೆ ಒಂದು ಪ್ರೀತಿ ಇರಬೇಕು. ನಾವು ಖುಷಿಯಿಂದನೇ ಮಾಡಬೇಕು, ಆ ಕೆಲಸ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲಿ ಅಂತೂ ಶುಕ್ರವಾರ ತುಂಬಾ ಕೆಲಸ ಅಂತಲೇ ಹೇಳ್ಬೋದು. ಮೊದಲಿಗೆ ನಾವು ದೇವಸ್ಥಾನದಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ವಿ, ಹಾಗಾಗಿ ಡಬಲ್ ಕೆಲಸ ಇತ್ತು. ಈಗ ರೀಸೆಂಟಾಗಿ ಒಂದು 2 ಇಯರ್ಸಿಂದ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಲ್ಲ, ಬರೀ ಮನೇಲಿ ಮಾತ್ರ ನಮ್ಮ ಎಷ್ಟು ಬೇಕೋ ಅಷ್ಟು ಮಾತ್ರ ಪೂಜೆ ಮಾಡ್ಕೊತೀವಿ. ಯಾವಾಗಾದರೂ ಒಂದೊಂದು ಸರಿ ದೇವಸ್ಥಾನಕ್ಕೆ ಪೂಜೆಗೆ ಕೊಡ್ತೀವಿ ಅಷ್ಟೇನೆ. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆಯಿಂದ ಫಸ್ಟು ದೇವ್ರ ಮನೇಲಿರೋ ದೇವ್ರ ಸಾಮಾನನ್ನೆಲ್ಲ ತೆಗೆದು ಸ್ವಚ್ಛ ಮಾಡೋದಕ್ಕಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಅದಕ್ಕೆ ಅಲಂಕಾರ ಯಾವ ರೀತಿ ಬೇಕೋ ಆ ರೀತಿ ನನಗೆ ಬೇಕಾಗಿರೋ ರೀತಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ನಾದಿನಿ ಕೂತ್ಕೊಂಡೇ ಇದ್ದರು. ಸ್ನಾನ ಮಾಡೋಗು ಟೈಮ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ನೇಲ್ ಪಾಲಿಷ್ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾನು ಪೂಜೆ ಮಾಡೋದಕ್ಕೆ ಒಳಗಡೆ ಬರೋಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟು 9-9:30 ಆಗೋಗ್ಬಿಟ್ಟಿತ್ತು. ಇವತ್ತು ತುಂಬಾ ಲೇಟ್ ಆಯಿತು. ಯಾಕೆ ಅಂದರೆ ನಾನು ಯಾವಾಗಲೂ ಗುರುವಾರದ ಹೊತ್ತೇನೆ ರಾಯರ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲೆಲ್ಲ ಕಳಸ ತೆಗೆದು ಪೂಜೆ ಮಾಡಿ ಅಲಂಕಾರ ಮಾಡಿ ಹೂವು ಇಟ್ಟು ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಆದರೆ ಈ ಸರಿ ನಾನು ಗುರುವಾರ ಪೂಜೆ ಮಾಡೋದಕ್ಕಾಗಲಿಲ್ಲ, ಬರೀ ದೇವಸ್ಥಾನಕ್ಕೆ ಮಾತ್ರ ಹೋಗ್ಬಿಟ್ಟು ಬಂದೆ. ಹಾಗಾಗಿ ಶುಕ್ರವಾರ ನನಗೆ ಸ್ವಲ್ಪ ರಿಸ್ಕ್ ಆಯಿತು ಅಷ್ಟೇನೆ. ಏನಿಲ್ಲ, ಒಂದು ಅರ್ಧ ಗಂಟೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ದೇವರಿಗೆಲ್ಲ ನಾನು ಗಂಧ ಇಟ್ಟು ಗಂಧದ ಮೇಲೆ ಕುಂಕುಮ ಇಡ್ತಾಯಿದ್ದೀನಿ. ಕೆಲವ್ರ ಮನೇಲಿ ಕೆಲವೊಬ್ಬರು ಬೇರೆ ಬೇರೆ ರೀತಿ ಇರ್ತಾರೆ. ನಮ್ಮ ಮನೇಲಿ ನಾನು ಹೀಗೇನೆ ಅಲಂಕಾರ ಮಾಡೋದು. ದೇವ್ರ ಪೂಜೆ ಮಾಡೋದಂದರೆ ನನಗೊಂಥರ ಖುಷಿ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ನನಗೆ ಪೂಜೆ ಮಾಡೋದಕ್ಕೆ. ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋಂಥ ದಾಸವಾಳದ ಹೂಗಳು ತುಂಬ ಚೆನ್ನಾಗಿದೆ. ಹಾಗೆ ಆಚೆಗಡೆ ಅಪ್ಪ ಫೋಟೋ ಕೂಡ ಇಟ್ಟಿದ್ದೀನಿ ನಾನು. ಈ ಸರಿ ಸ್ವಲ್ಪ ಕಮ್ಮಿ ಹೂವು ಬಿಡ್ತಾಯಿದೆ. ಯಾಕೆ ಅಂದರೆ ಮೊನ್ನೆ ನಮ್ಮ ಅತ್ತೆ ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಇದು ಮಾಡಿಸಿದ್ದಾರೆ, ರೀಪಾಟಿಂಗ್ ಮಾಡಿಸಿದ್ದಾರೆ. ಹಾಗಾಗಿ ಗಿಡನೆಲ್ಲ ಸ್ವಲ್ಪ ಕದಲಿಸಿ ಬೇರೆ ಗೊಬ್ಬರ ಹಾಕಿ ಮಣ್ಣು ಹಾಕಿ ಎಲ್ಲ ಇದು ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗೋವರೆಗೂ ಹೂವು ಸ್ವಲ್ಪ ಕಮ್ಮಿ ಬಿಡೋದು. ಹಾಗೆ ಹೊಸ್ಲು ಕೂಡ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕುಂಕುಮ ಇಟ್ಕೊಂಡು ದೇವ್ರ ಸಾಮಾನನ್ನ ಕೂಡ ಕ್ಲೀನಾಗಿ ಸ್ವಚ್ಛ ಮಾಡಿಕೊಂಡೆ. ಫೈನಲಿ ನೋಡ್ಬೋದು, ಫುಲ್ಲು ರೆಡಿ ಆಯಿತು ನನ್ನ ಪೂಜೆಗೆ. ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ನಮ್ಮ ಮನೇಲಿ ನಾನು ಇದೇ ಥರನೇ ಮಾಡೋದು. ನಿಮ್ಮ ಮನೇಲಿ ನೀವು ಹೇಗೆ ಮಾಡ್ತೀರಾ ಅಂತ ನನಗೂ ತಿಳಿಸಿ. ಏನಾದರೂ ತಪ್ಪಾಗಿದ್ದರೆ ನಾನು ಮಾಡೋ ಪೂಜೆಯಲ್ಲಿ ತಿಳಿಸಿ, ನಾನು ತಿದ್ದುಕೊತೀನಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಚೇಂಜ್ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತೀನಿ. ಫೈನಲಿ ನಾನು ಪೂಜೆ ಕೂಡ ಮುಗಿಸ್ಕೊತೀನಿ. ಪೂಜೆ ಎಲ್ಲ ಆದ ನಂತರ ಹಾಗೆ ನಮ್ಮ ಅತ್ತೆ ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು. ಸ್ನಾನ ಮುಗಿಸ್ಕೊಂಡು ಬಂದು ನಾನು ಹಾಗೆ ಅವರು ಯಾವಾಗಲೂ ಅಷ್ಟೇ, ಪ್ರತಿ ಸರಿನೂ ನಾನು ಪೂಜೆ ಮಾಡಿದ್ರೂ ಕೂಡ ಅವರು ದೇವರಿಗೆ ಬಂದು ಕಡ್ಡಿ ಹಚ್ಚಿ ಅವರು ಒಂದು ನಮಸ್ಕಾರ ಮಾಡಿಕೊಂಡ್ರೆ ಅವ್ರಿಗೊಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಅದು ಆವತ್ತಿನಿಂದನೂ ಅವ್ರು ರೂಢಿ ಮಾಡ್ಕೊಂಡು ಬಂದಿರೋದು. ನಾನು ಮದುವೆ ಆಗಿ ಬರೋದಕ್ಕಿಂತ ಮುಂಚೆನೂ ಅಷ್ಟೇನೆ ಮನೆಯಲ್ಲಿ ನಮ್ಮ ಯಜಮಾನ್ರ ಅಕ್ಕ ಇಲ್ಲ ತಂಗಿ ಯಾರಾದರೂ ಇರ್ತಾಯಿದ್ರು. ಅವ್ರು ಪೂಜೆ ಮುಗಿಸಿದ್ರು ಕೂಡ ನಮ್ಮ ಅತ್ತೆ ಕೂಡ ಬಂದು ಒಂದು ಸರಿ ಪೂಜೆ ಮಾಡ್ತಾರೆ. ಫೈನಲಿ ಇಬ್ಬರದು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಹಾಗೆ ನಮ್ಮ ಅತ್ತೆಗೆ ಟಿಫನಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ 11:30 ಆಗೋಗ್ಬಿಟ್ಟಿತ್ತು ಇವತ್ತು.
ಪೂಜೆಗೂ ಮುಗಿಸ್ಕೊಂಡು ಅವ್ರು ಟಿಫನ್ನು ನಮ್ಮ ಮನೇಲಿ ಇವತ್ತು ಇಡ್ಲಿ ಮಾಡಿರೋದ್ರಿಂದ ನೋಡಿ 2 ಥರ ಇಡ್ಲಿ ಮಾಡಬೇಕು. ನಮ್ಮ ಅತ್ತೆಗೆ ನಾರ್ಮಲ್ ಇಡ್ಲಿ ಇಷ್ಟ, ಚಿಕ್ಕ ಚಿಕ್ಕ ಇಡ್ಲಿ. ನಮ್ಮ ಯಜಮಾನ್ರಿಗೆ ಚಿಬ್ಲಿ ಇಡ್ಲಿ ಅಂದರೆ ಇಷ್ಟ. ಚಿಬ್ಲಿ ಇಡ್ಲಿ ಅಂದರೆ ನೀವು ಕೇಳಿದ್ದೀರ ಅಂತ ನಾನು ಅಂದ್ಕೊತೀನಿ. ಅವ್ರಿಗೆ ಚಿಬ್ಲಿ ಇಡ್ಲಿ ಬೇಕು, ಮಕ್ಕಳಿಗೆ ಮತ್ತು ನಮ್ಮ ಅತ್ತೆಗೆ ನಾರ್ಮಲ್ ಇಡ್ಲಿ ಬೇಕು. ಎರಡನ್ನೂ ಕೂಡ ಪ್ರಿಪೇರ್ ಮಾಡಿದ್ದೆ. ಅವ್ರಿಗೆ ಅದನ್ನು ಇಕ್ಕೊಟ್ಟೆ, ಅವ್ರು ಅದನ್ನು ತಿಂದ್ಬಿಟ್ಟು ಹೊರಗಡೆ ಕೆಲಸ ಇದೆ ಅಂತ ಹೋದರು. ಹಾಗೆ ನಮ್ಮ ಅತ್ತೆಗೆ ಈಗ ಸಾಂಬಾರು ಸ್ವಲ್ಪ ಬಿಸಿಗೆ ಇಟ್ಬಿಟ್ಟು ಅವ್ರಿಗೂ ಕೂಡ ಟಿಫನ್ ಇಟ್ಕೊಡ್ತಾಯಿದ್ದೀನಿ. ಅವರು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಸ್ವಲ್ಪ ಬೇಗ ತಿನ್ನಬೇಕು. ಇವತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ. ತಿಂತಾ ಇದ್ದಾರೆ, ಅವ್ರಿಗೂ ಕೊಟ್ಟೆ. ಹಾಗೆ ಅಕ್ಕನೂ ಬರಲಿ, ಸ್ನಾನಕ್ಕೆ ಹೋಗಿದ್ದಾರಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅಕ್ಕ ಕೂಡ ಬಂದರು. ತಿನ್ನೋಣ ಅನ್ನೋಷ್ಟರಲ್ಲಿ ನಮ್ಮ ಯಜಮಾನ್ರು ಸ್ವಲ್ಪ ತೋಟದಿಂದ ಬರೋವಾಗ ಬಾಳೆಹಣ್ಣು, ಹಾಗೆ ಕಬ್ಬು, ಎಳನೀರು ಮತ್ತು ಬಾಳೆ ದಿಂಡು ಇದನ್ನೆಲ್ಲ ತಂದಿದ್ದರು, ಹಾರ್ವೆಸ್ಟ್ ಮಾಡಿದರು. ಈ ಬಾಳೆನ ನಾವು ಬೇರೆಯವರಿಗೆ ಕೊಡಬೇಕಾಗಿತ್ತು, ಹಾಗಾಗಿ ಇಲ್ಲಿಗೆ ತಂದಿದ್ದರು. ಇಲ್ಲಾಂದರೆ ನಾವು ತೋಟದಲ್ಲೇ ಹಾಗೆ ಸ್ಟ್ರೈಟ್ ಅಲ್ಲಿಂದನೇ ಹಾಗೆ ಬೇರೆಯವ್ರಿಗೆ ಮಂಡಿಗೆ ಹೋಗೋ ಥರ ಮಾಡ್ತೀವಿ. ಇವಾಗ ಮನೇಲಿ ಯಾರೋ ಕೇಳಿದರು ಬೇರೆಯವರು ಅಂತ ಅಂದ್ಬಿಟ್ಟು ಇಲ್ಲಿ ನಾವಿರೋ ಜಾಗದಲ್ಲಿ ಅಂದ್ಬಿಟ್ಟು ತಂದಿದ್ದರು. ಬಾಳೆ ದಿಂಡಿನಿಂದ ತುಂಬಾ ಉಪಯೋಗ ಇದೆ. ಅದರಿಂದನೂ ಕೂಡ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ನಿಮ್ಗೆ ಆದಷ್ಟು ಬೇಗ. ಅಷ್ಟರಲ್ಲಿ ಸಂಜೆ ಆಯಿತು. ಸಂಜೆ ಬಜ್ಜಿ ಬೇಕು ಅಂತಂದರು. ಬೇಳೆ ಸಾಂಬಾರು ಇದ್ದಿದ್ದರಿಂದ ನಾನು ಸಂಜೆ ಅಡುಗೆಗೆ ಬೇರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬೇಳೆ ಸಾಂಬಾರಿಗೇನೆ ಸ್ವಲ್ಪ ಮುದ್ದೆನೂ ಅನ್ನ ಮಾಡಿಕೊಂಡೆ. ಸ್ವಲ್ಪ ಸೈಡ್ ಡಿಶ್ ಆಗಿ ಬಜ್ಜಿ ಇರಲಿ ಅಂತ ಅಂದ್ಬಿಟ್ಟು ಬಜ್ಜಿ ಮೆಣಸಿನ್ಕಾಯಿ ಕೂಡ ನಮ್ಮ ಯಜಮಾನ್ರು ತಂದುಕೊಟ್ರು. ಹಾಗಾಗಿ ಬಜ್ಜಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಬಜ್ಜಿ ಪ್ರಿಪೇರ್ ಮಾಡ್ತಾಯಿದ್ದೀರಿ. ಹಾಗೆ ಹುಡುಗರು ನನಗೆ ಬಜ್ಜಿ ಬೇಡ, ಖಾರ ಇರುತ್ತೆ, ನನಗೆ ಆಲೂಗಡ್ಡೆ ಬೋಂಡ ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೆ ನನ್ನ ನಾದಿನಿ ಆಲೂಗಡ್ಡೆ ಬೋಂಡ ಕೂಡ ಮಾಡ್ತಾಯಿದ್ದಾರೆ. ಮಕ್ಕಳು ಏನೋ ಒಂದು ಕೇಳ್ತಾರೆ, ಚಿಕ್ಕ ಪುಟ್ಟ ಆಸೆನಾದರೂ ನಾವು ಪೂರೈಸಬೇಕಲ್ವ, ಹಾಗಾಗಿ ಅವ್ರಿಗೂ ಕೂಡ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಫೈನಲಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಾನು ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಹುಡುಗರು ಒಳಗಡೆ ಆಟ ಆಡ್ತಾ ಇದ್ದಾರೆ. ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ.